ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೂಡ ಒಂದು ಎಕ್ಸ್ಪೋ ವಿಡಿಯೋ ಒಟ್ಟಿಗೆ ಬಂದಿದ್ದೀನಿ. ಈ ಎಕ್ಸ್ಪೋ ನಡೀತಾ ಇರೋದು ನಮ್ಮ ಮೈಸೂರಿನಲ್ಲಿ ಲೊಕೇಟ್ ಆಗಿರೋ ಜಯಮ್ಮ ಗೋವಿಂದಗೌಡ ಕನ್ವೆನ್ಷನ್ ಹಾಲಲ್ಲಿ. ಈ ಎಕ್ಸ್ಪೋ ಇವತ್ತು ಮತ್ತು ನಾಳೆ ಅಂದರೆ ಜುಲೈ 17th 18th 2 days ಅಷ್ಟೇ ಇರೋದು. ಸ್ಫೂರ್ತಿ ಉತ್ಸವ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ಸೇರಿ ನಡೆಸ್ತಾ ಇರತಕ್ಕಂಥ ಒಂದು ಎಕ್ಸ್ಪೋ ಆಗಿದೆ ಇದು. ತುಂಬಾ ಚೆನ್ನಾಗಿದೆ. ಸರಿಸುಮಾರು 67 ಸ್ಟಾಲ್ಗಳೇನೋ ಇದ್ದಾವೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಸ್ವಲ್ಪ ವೀಡಿಯೋ ಲೆಂತ್ ಆಗಿದೆ. ಯಾವ್ಯಾವ ಸ್ಟಾಲ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವಾಗ ಏನೇನು ಸ್ಟಾಲ್ ಇದೆ ಅಂತ ನೋಡೋಣ. ಇದು ಹೋದ ತಕ್ಷಣ ಸಿಗೋ ಫಸ್ಟ್ ಸ್ಟಾಲಲ್ಲಿ ನಿಮಗೆ ಬ್ರಾಸ್ ಐಟಮ್ಸ್ ಇರ್ಬೋದು, ನೆಕ್ಸ್ಟು ಸಿಲ್ವರ್ ಜರ್ಮನ್ ಸಿಲ್ವರ್ ಅಂತಾರಲ್ಲ ಅದು ಎಲ್ಲವೂ ಇದೆ. ಇಲ್ಲಿ ನೋಡಿ ಲಕ್ಷ್ಮಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಕೂರಿಸಿದ್ರು ಗೊತ್ತಾ. ಆಮೇಲೆ ಕೃಷ್ಣನ ಉಯ್ಯಾಲೆ ತುಂಬ ಒಳ್ಳೆಯ ವುಡ್ ವರ್ಕಲ್ಲಿರೋಂಥ ಮಂಟಪಗಳು, ಪುಟ್ಟ ಮಂಟಪಗಳೆಲ್ಲ ಸಿಗುತ್ತೆ ನಿಮಗೆ. ಜರ್ಮನ್ ಸಿಲ್ವರು, ಬ್ರಾಸ್ ಎಲ್ಲ ಸಿಗುತ್ತೆ, ಸಕ್ಕತ್ತಾಗಿದೆ. ಆಮೇಲೆ ಟಾಪ್ಸ್ಗಳು, ಸ್ಯಾರಿಗಳು, ಫಸ್ಟ್ ಸ್ಟಾಲಲ್ಲಿ ನೀವು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಈ ಹಬ್ಬಗಳು ಅಂದರೆ ಬರೋ ಹಬ್ಬಗಳಿಗೆ ಏನೇನು ಬೇಕು ಎಲ್ಲ ರೀತಿ ಸ್ಟಾಲ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇವ್ರ ಹತ್ರ ಸ್ಯಾರೀಸ್ ಕೂಡ ಇದ್ದಾವೆ. ನೆಕ್ಸ್ಟು ಬ್ಲೌಸಸ್ಸು, ಏನು ಡಿಫ್ರೆಂಟ್ ಬ್ಲೌಸಸ್ ಇದೆ ಅಂದರೆ ಯಪ್ಪ ಅನ್ನಿಸ್ತು. ಈ ಥರ ಎಲ್ಲ ಡಿಸೈನ್ಸ್ ಇದ್ದಾವ ಅಂತ ಅನ್ನಿಸ್ತು. ನೋಡಿ, ಈ ರೀತಿ ಡಿಸೈನ್ಸ್ ಎಲ್ಲ ಬ್ಲೌಸ್ಗಳು ಇದ್ದಾವೆ. ಈ ರೀತಿದೆಲ್ಲ ವೇರ್ ಮಾಡೋರಿದ್ದರೆ ಡೆಫಿನೆಟ್ಲಿ ತೊಗೋಬೋದು. ಆ್ಯಂಡ್ ಚೆನ್ನಾಗಿರೋದು ಇದ್ದಾವೆ, ಇನ್ನೂ ಚೆನ್ನಾಗಿರೋವು ಇದ್ದಾವೆ. ಮಕ್ಕಳ ಬಟ್ಟೆಗಳು ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಮಕ್ಕಳು ಒಳ್ಳೆ ಕಾಟನ್ ಫ್ರಾಕ್ಗಳಿರ್ಬೋದು, ಎಲ್ಲ ಥರ ವೆರೈಟೀಸ್ ಆಫ್ ಬಟ್ಟೆಗಳದ್ದು ಇದೊಂದು ಸ್ಟಾಲ್ ಇದೆ. ಪುಟ್ಟ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು. ಬೇರೆ ಇನ್ನೆಲ್ಲೂ ಮಕ್ಕಳಿಗೆ ನಾನು ನೋಡಲಿಲ್ಲ, ಬಟ್ ಇಲ್ಲಿ ಚೆನ್ನಾಗಿತ್ತು ಅಂತ. ಅದಾದಮೇಲೆ ಸ್ಯಾರೀಸು, ಕುರ್ತೀಸ್ದಂತೂ ಮಸ್ತ್ ಸ್ಟಾಲ್ಗಳಿದ್ದಾವೆ. ನಿಜವಾಗ್ಲೂ ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡಿ. ನೀವು ಒಂದು ಡೇ ಫುಲ್ ಕಳೆದ್ಬಿಡ್ತೀರ. ನಾನು ಒಂದು ಹಾಫ್ ಆನ್ ಅವರಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡು ಹೋದೆ. ಒಂದು 3 hours ಆಯಿತು ನನಗೆ ಎಲ್ಲರ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡೋಷ್ಟರಲ್ಲಿ. ಯಾಕಂದರೆ ನಂಗೆ ಗೊತ್ತಿರೋರು ಒಂದಷ್ಟು ಜನ ಸ್ಟಾಲ್ ಹಾಕಿದ್ರು. ಅದರಲ್ಲಿ ಇವರು ಒಬ್ಬರು. ಸಫಾರಿ ಎಕ್ಸ್ಪೋನಲ್ಲಿ ಇವ್ರ ಹತ್ರ ನಾನು ಕಾರ್ಡ್ ಸೆಟ್ ತೊಗೊಂಡಿದ್ದೆ. ಈ ಸಲ ಬಟ್ಟೆ ಇಟ್ಟಿಲ್ಲ ಅನ್ಕೋತೀನಿ. ಬರೀ ಈ ಥರ ಕ್ಲಿಪ್ಸು, ಏರ್ ಆಕ್ಸೆಸರೀಸ್ ಜಾಸ್ತಿ ಇದೆ. ಮತ್ತು ಚೈನ್ಗಳು, ನೆಕ್ ಚೈನ್ಗಳು, ಕ್ಲಿಪ್ಸು ಏನೇನೋ ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ. ಹೋದಾಗ ನೋಡಿ ಅದರ ಪ್ರೈಸು ಸ್ವಲ್ಪ ರೀಸನಬಲ್ ಆಗಿದೆ. ಸೊ ಪ್ರೈಸ್ ಕಮ್ಮಿ ಇರೋದ್ರಿಂದ ನೀವು ಡೆಫಿನೆಟ್ಲಿ ನೋಡ್ಬೋದು. ಇದಾದಮೇಲೆ ನೆಕ್ಸ್ಟು ಇವ್ರ ಹತ್ರ ಎಲ್ಲ ಕುರ್ತಾಗಳು ಸಿಗುತ್ತೆ. 2 ಪೀಸ್ 3 ಪೀಸ್ ಎಲ್ಲ ವೆರೈಟೀಸು ಸಿಗುತ್ತೆ. ಆ್ಯಂಡ್ ಸ್ಯಾರೀಸ್ಗಳಂತೂ ಒಳ್ಳೊಳ್ಳೆ ಸ್ಯಾರೀಸ್ಗಳನ್ನ ಹಾಕಿದ್ದಾರೆ. ಆ್ಯಂಡ್ ಇವ್ರು ಯಾರೋ ಶಿವಮೊಗ್ಗದವರಂತೆ. ಸೊ ಅವರೇ ಇಲ್ಲಿ ಸ್ಟಾಲ್ ಹಾಕಿದರು. ಅವರೇ ಮಾತಾಡ್ತೀನಿ ಅಂದರು. ಸೊ ಓಕೆ ಮಾತಾಡಿ ಅಂತ ಅಂದ್ಬಿಟ್ಟು ಅವ್ರನ್ನ ಹಂಗೆ ಮಾತಾಡ್ಸಿದ್ದೀನಿ. ವಾಯ್ಸು ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನಿಸ್ಬಹುದು. ಯಾಕೆ ಗೊತ್ತಾ, ಅಲ್ಲಿ ತುಂಬ ಕ್ರೌಡ್ ಇತ್ತು, ಸೌಂಡ್ ಜಾಸ್ತಿ ಇತ್ತು. ಅದಕ್ಕೆ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಆದ್ರೂ ನಾನು ಅವ್ರು ಮಾತಾಡಿದ್ದು 1-2-3 ಜನ ಮಾತಾಡಿರೋದನ್ನ ಹಾಗೆ ಹಾಕಿದ್ದೀನಿ ವಿಡಿಯೋದಲ್ಲಿ. ಡೆಫಿನೆಟ್ಲಿ ವಿಡಿಯೋನ ನೋಡಿ ಯಾವ್ಯಾವ್ದೇನಂತ ನಿಮಗೆ ಗೊತ್ತಾಗ್ತದೆ. ಓಕೆನಾ. ನಾನು ಶಿವಮೊಗ್ಗ ಸಿಲ್ಕ್ ಆ್ಯಂಡ್ ಥ್ರೆಡ್ಸಿಂದ ಬಂದಿರೋದು. ನಮ್ಮ ಹತ್ರ ಎಲ್ಲ ವೆರೈಟೀಸ್ ಸ್ಯಾರಿ ಸಿಗುತ್ತೆ. ಟಿಶ್ಯೂ, ಬನಾರಸ್, ಮೋಡಲ್, ಆರ್ಗೆನ್ಜಾ, ಮಟ್ಕಾ, ಲೈಕ್ ಆಲ್ ವೆರೈಟೀಸ್ ಆಫ್ ಸ್ಯಾರೀಸ್. ಏನೇ ತೊಗೊಂಡ್ರು 20% ಫ್ಲ್ಯಾಟ್ ಡಿಸ್ಕೌಂಟ್ ಕೊಡ್ತೀರಾ? ಪ್ಲೀಸ್ ವಿಸಿಟ್ ಮಾಡಿ. ಸ್ಟಾಲ್ ನಂಬರ್ 8. 2 ಪೀಸ್ 3 ಪೀಸ್ ಎಲ್ಲ ಉಂಟಾ? ಮ್ಯಾಮ್. ಸ್ಲೀವ್ಲೆಸ್ಸು, ಸ್ಲೀವ್ಸು, ವಿತ್ ಸ್ಲೀವ್ಸು, ಪಾರ್ಟಿ ವೇರ್ ಡ್ರೆಸ್ಸಸ್ಸು, ಡೈಲಿ ವೇರ್ ಡ್ರೆಸ್ಸಸ್ಸು, ಕಾಟ್ ಸೆಟ್ಸು ಎಲ್ಲ ಇದೆ. ಎಲ್ಲ ಏನು ಸ್ಟಾರ್ಟಿಂಗ್ ಪ್ರೈಸ್ ಮೇಡಮ್? ಮ್ಯಾಮ್ ಸ್ಟಾರ್ಟಿಂಗ್ ಡ್ರೆಸ್ಸಸ್ ಬಂದು 1.5 ಸ್ಟಾರ್ಟ್ ಆಗುತ್ತೆ. ಲೈಕ್ ಎಲ್ಲ ಪ್ಯೂರ್ ಕಾಟನಲ್ಲೇ ಬರುತ್ತೆ. ಸ್ಯಾರಿ ಬಂದು 1.5 ಸ್ಟಾರ್ಟ್ ಆಗುತ್ತೆ. ಅಪ್ ಟು 15,000 ತನಕನೂ ಸ್ಯಾರೀಸ್ ಇದೆ. ಎಲ್ಲ ವೆರೈಟೀಸು ಸಿಗುತ್ತೆ. ಕಾರ್ಡ್ ಸೆಟ್ ಎಲ್ಲ 1.5 ಸ್ಟಾರ್ಟ್ ಆಗುತ್ತೆ. ಓಕೆ, ಅವ್ರು ಮಾತಾಡಿದ್ದು ನೋಡಿದ್ರಿ ಅಲ್ವಾ. ಖಂಡಿತ ವಿಸಿಟ್ ಮಾಡಿದಾಗ ಅವ್ರ ಸ್ಟಾಲ್ ಕೂಡ ವಿಸಿಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಜ್ಯುವೆಲರೀಸು. ಯಪ್ಪ ಎಂತೆಂಥ ಜ್ಯುವೆಲರೀಸ್ ಇದ್ದಾವೆ ಅಂದರೆ ನಿಜವಾಗ್ಲೂ ನೀವು ಹೋಗಿ ಅಲ್ಲೇ ನೋಡಬೇಕು. ಆವಾಗಲೇ ನಿಮ್ಗೆ ಈ ರೀತಿಯೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ನಲ್ಲಿ ಇದೆಯಾ ಅಂತ ಯೋಚನೆ ಮಾಡ್ತೀರಾ. ಅಷ್ಟು ಬಂದುಬಿಟ್ಟಿದೆ. ಈಗ ಚಿನ್ನದ ರೇಟ್ ಜಾಸ್ತಿ ಇರೋದಕ್ಕೂ ಇವೆಲ್ಲ ಅಂತೂ ಎಂತೆಂಥ ವೆರೈಟೀಸ್ ತಂದಿರೋದು. ಯಾರು ಡಿಸೈನ್ ಮಾಡ್ತಾರೋ ಇದನ್ನೆಲ್ಲ ಅಂತ ಅನಿಸುತ್ತೆ. ಅಷ್ಟು ವೆರೈಟೀಸ್ ಇದೆ. ಇನ್ನು ಇದಿಷ್ಟೆಲ್ಲ ಒಂದು ಕಡೆ ಸ್ಟಾಲು. ಅದಾದಮೇಲೆ ಮತ್ತೆ ಜ್ಯುವೆಲರೀಸ್ ಸಿಗುತ್ತೆ. ಅದರ ಪಕ್ಕದಲ್ಲಿ ಒಂದು ಸ್ಟಾಲ್ ಇತ್ತು, ಬಟ್ ಅವ್ರ ವಿಡಿಯೋ ಬೇಡ ಅಂತ ಅಂದರು. ಏನೋ ಅವ್ರ ಡಿಸೈನ್ಸ್ ಅದು ಇದು ಏನೋ ಕಾಪಿ ಆಗುತ್ತೆ ಅನ್ನೋದಕ್ಕೋಸ್ಕರ ಓಕೆ ಅಂತ ಅಂದೆ. ಇದೆಲ್ಲ ನಿಮಗೆ ಯಾವ ಥರದ್ದು ಜ್ಯುವೆಲರ್ಸ್ ಹೇಳ್ತಾರಪ್ಪ ಅಂದರೆ ಇದನ್ನು ನೀರಿಗೆ ಹಾಕಿದ್ರು ಏನೂ ಆಗೋಲ್ಲ. ರಿಯಲ್ ಆಗಿರೋದೇ ಈ ಥರ ಕಲರ್ ಅಂತ ನಾನು ಯಾವುದೋ ಒಂದು ಲಾಸ್ಟ್ ಎಕ್ಸ್ಪೋನಲ್ಲಿ ಹೇಳಿದ್ದೆ, ಅದೇ ರೀತಿ ಇದೆ.
ಅದಾದಮೇಲೆ ನೆಕ್ಸ್ಟ್ ಬಂದು ನಕ್ಷತ್ರ ಸಿಲ್ಕ್ಸ್ ಅವ್ರದ್ದು ಸ್ಟಾಲ್ ಕೂಡ ಇದೆ ಇಲ್ಲಿ. ನಾನು ಇವ್ರದ್ದು ವೀಡಿಯೋಸ್ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಅವ್ರ ವೀಡಿಯೋಸ್ ಮಾಡಿದ್ದೆ. ಅವ್ರ ವೀಡಿಯೋಸ್ಗೆ ನಾನು ತುಂಬ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ, ಯಾಕಂದರೆ ನನ್ನ ಪೇಜಲ್ಲಿ ಹೈಯೆಸ್ಟ್ ಟೈಮಿಂಗ್ ಸಿಕ್ಕಿರೋದು ನನಗೆ ಅದೇ ವೀಡಿಯೋ. ತುಂಬ ಖುಷಿ ಇದೆ ನನಗೆ. ಅವ್ರನ್ನ ಅವ್ರಿಗೆ ಒಂಥರ ಹೇಳಬೇಕಿತ್ತು, ಬಟ್ ಹೇಳೋಕ್ಕೂ ಆಗಲಿಲ್ಲ, ತುಂಬ ಬ್ಯುಸಿ ಇದ್ದರು ಅವರು. ಅವ್ರ ಹತ್ರನೂ ಸ್ಯಾರೀಸ್ ತುಂಬ ವೆರೈಟೀಸ್ ಇದೆ, ಹೋದಾಗ ವಿಸಿಟ್ ಮಾಡಿ ಅವರ ಸ್ಟಾಲ್ ಕೂಡ. ಅದರ ನೆಕ್ಸ್ಟು ನಿಮಗೆ ಇಲ್ಲಿ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ, ಮತ್ತು ಡ್ರೆಸ್ಸಸ್ ಸಿಗುತ್ತೆ, ಬೆಡ್ ಸ್ಪ್ರೆಡ್ಡು, ಹೊದಿಕೆ ಎಲ್ಲವೂ ಸಿಗುತ್ತೆ. ಎಲ್ಲನೂ ಇಟ್ಬಿಟ್ಟಿದ್ದಾರೆ ಇವರಂತೂ. ಈ ಥರದ್ದು ಸಾಕಷ್ಟು ಸ್ಟಾಲ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲೆಲ್ಲ ಆವಾಸ ಸೆಟ್ಗಳು ಸಿಗುತ್ತೆ. ಸಿಂಗಲ್ ಪೀಸು 1000ಗೆ 3 ಅಂತೆ, 2 ಪೀಸು 1000ಗೆ 2. ನಾನು ಒಂದು ತಗೊಂಡೆ ಇಲ್ಲಿ. ಇದನ್ನು ಅವ್ರು ಏನು ಮಾಡಿಸಿದಾರಲ್ವ, ಅದನ್ನು ಒಂದು ತಗೊಂಡೆ ಇರಲಿ ಅಂದ್ಬಿಟ್ಟು. ಚೆನ್ನಾಗಿತ್ತು ಆ್ಯಕ್ಚುಲಿ. ಅದಾದಮೇಲೆ ಇವ್ರ ಹತ್ರ ಬ್ಲೌಸಸ್ ಕೂಡ ಇದ್ದಾವೆ. ಬ್ಲೌಸಸ್ಸು ಕೂಡ ಡಿಫ್ರೆಂಟ್ ಪ್ರೈಸಲ್ಲಿದೆ. ನನಗೆ ಇಲ್ಲಿ ಪ್ರೈಸಸ್ ಎಲ್ಲ ಹೇಳೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೀವು ಅಲ್ಲೇ ಹೋಗಿ ನೋಡಬೇಕು. ಇನ್ನು ಇದೇ ಸ್ಟಾಲಲ್ಲಿ ನಿಮಗೆ ಆರ್ಗ್ಯಾನಿಕ್ ಮೇಕಪ್ ಪ್ರಾಡಕ್ಟ್ಗಳು ಸಿಗುತ್ತೆ. ಅದಾದಮೇಲೆ ಪಕ್ಕದಲ್ಲಿ ಇದಿದ್ದಾವೆ ಏನಪ್ಪ, ಬ್ಯಾಗ್ ಅಂಗಡಿ ತುಂಬ ಚೆನ್ನಾಗಿದೆ. 50 ರೂಪಾಯಿಂದ 500 ರೂಪಾಯಿವರೆಗೂ ಇದೆ. ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ಒಂದು ತೊಗೋಬೇಕಿತ್ತು, ನಾನು ವೀಡಿಯೋ ಮಾಡ್ತಾ ಅವ್ರನ್ನ ಕೇಳಿದ್ದೆ, 350 ಏನೋ ಹೇಳಿದರು, ತೊಗೊಳ್ಳಿಲ್ಲ, ಹಂಗೆ ಬಂದೆ. ಅವ್ರ ಹತ್ರ ಮಕ್ಕಳ ಆಟಿಕೆಗಳು ಕೂಡ ಸಿಗುತ್ತೆ. ಇದಿಷ್ಟು ಅವರ ಸ್ಟಾಲು. ನಾನಿಲ್ಲಿ ಬರೀ ಸ್ಟಾಲ್ಗಳನ್ನ ಮಾತ್ರ ಪರಿಚಯ ಮಾಡ್ತಿದ್ದೀನಿ. ಪ್ರೈಸಸ್ ಎಲ್ಲ ನೀವು ಆದಷ್ಟು ಅಲ್ಲೇ ಹೋಗಿ ನೋಡಿ, ನನಗೆ ಗೊತ್ತಿರೋ ಅಷ್ಟನ್ನ ಹೇಳ್ತಾ ಹೋಗ್ತೀನಿ ಅಷ್ಟೇ. ಇನ್ನು ನೆಕ್ಸ್ಟು ಮತ್ತೊಂದು ಜ್ಯುವೆಲರಿ ಸ್ಟಾಲ್ ಇದೆ. ನಾನು ಇದನ್ನು ವೀಡಿಯೋನ ಇನ್ನೂ ಪೂರ್ತಿ ನೋಡಿ, ಯಾಕಂದರೆ ಇಲ್ಲಿ ಒಂದಷ್ಟು ಸ್ಟಾಲ್ಗಳು ನೀವು ಮಿಸ್ ಮಾಡ್ಕೋಬೋದು. ಈ ವಿಡಿಯೋ ಪೂರ್ತಿ ನೋಡ್ಕೊಂಡು ಹೋದರೆ ಮಿಸ್ ಮಾಡ್ಕೊಳ್ಳೋಕೆ ಗ್ಯಾರಂಟಿ ಮಿಸ್ ಮಾಡ್ಕೊಳ್ಳಲ್ಲ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನಾನು ಜ್ಯುವೆಲರಿ ಆದಮೇಲೆ ನೆಕ್ಸ್ಟ್ ಅದೇ ರೀತಿ ಡ್ರೆಸ್ ಮೆಟೀರಿಯಲ್ಸು. ಇದು ಫುಲ್ ಡ್ರೆಸ್ ಮೆಟೀರಿಯಲ್ಸ್ ಇವ್ರ ಹತ್ರ 1600ಇಂದ ಸ್ಟಾರ್ಟ್ ಆದರೆ ಎಷ್ಟು ಹೇಳಿದ್ರಪ್ಪ, 5000 3000 ಹೇಳಿದ್ರು. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಬಟ್ ಇವ್ರ ಹತ್ರ ಫುಲ್ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ. ಅದಾದಮೇಲೆ ಇಲ್ಲಿ ಸ್ಟೋರೇಜ್ ಪರ್ಪಸ್ಗೆ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಬಾಕ್ಸ್ಗಳಿರ್ಬೋದು, ಅಥವಾ ಡ್ರೆಸ್ಸಸ್ಸು ಸಿಗುತ್ತೆ ಜೊತೆಗೆ, ಅದನ್ನು ಹೋಗಿ ನೋಡಿ. ಅದಾದಮೇಲೆ ಜ್ಯುವೆಲರೀಸ್ ಮತ್ತು ನೋಡಿ, ಅದು ಕಾಲದೇ ಶೇಪು, ಕೈದೇ ಶೇಪು ಎಷ್ಟು ಚೆನ್ನಾಗಿ ಮಾಡಿದಾರಲ್ವ, ಆ ರೀತಿಯೂ ಇದ್ದಾವೆ. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಜ್ಯುವೆಲರೀಸ್ ಇವ್ರ ಹತ್ರ ಸಿಗುತ್ತೆ ನಿಮಗೆ. ಇವ್ರ ಹತ್ರ ಅಂತಲ್ಲ, ಎಲ್ಲ ಸ್ಟಾಲಲ್ಲೂ ಅಷ್ಟೇ ಒಳ್ಳೆ ಯುನೀಕ್ ಡಿಸೈನ್ ಆಗಿ ನಿಮಗೆ. ನನಗೆ ನೋಡಿ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ, ಅಷ್ಟು ಅಲ್ಲಿ ರಶ್ ಇತ್ತು. ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ವಿತೌಟ್ ಪೇಮೆಂಟ್, ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ. ಪ್ರತಿ ಸತಿ ಹೇಳೋ ಹಂಗೆ ನಾನೇ ಹೋಗಿ ವಿಡಿಯೋ ಮಾಡಿರೋದು ನಿಮ್ಗಳಿಗೋಸ್ಕರ. ನೋಡ್ತಾ ಇದ್ರಲ್ವ, ಇವ್ರ ಹತ್ರ ವೆರೈಟೀಸ್ ಆಫ್ ಈ ಸ್ಟೋನ್ ವರ್ಕ್. ನನಗಂತೂ ಇಷ್ಟ ಇದ್ರೆ ತೊಗೋಬೇಕು ಅಂತ, ಬಟ್ ಹೇಳ್ತೀನಲ್ಲ, ಟೈಮ್ ಆಗೋಲ್ಲ. ಬ್ಯಾಂಗಲ್ಸಲ್ಲಂತೂ ಅದೆಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ವೆರೈಟೀಸ್ ಸಿಗುತ್ತೆ. ಓಲೆಗಳು ನೋಡಿ, ಯಾವ ಚಿನ್ನನೂ ಇದ್ರ ಮುಂದೆ ಏನೂ ಅಲ್ಲ, ಅಷ್ಟು ಒಳ್ಳೆ ಒಡವೆಗಳು ಎಲ್ಲ ಇಟ್ಟಿದ್ದಾರೆ. ಅಂದರೆ ಆರ್ಟಿಫಿಷಿಯಲ್, ಅದರಲ್ಲೂ ನಿಮಗೆ ಪಂಚಲೋಹದ್ದು ಆ ಥರ ಎಲ್ಲ ಬರುತ್ತೆ. ಕೆಲವೊಂದು ಅದು ನೀರು ಏನಾದರೂ ಹಾಕಿದ್ರೂ ಏನೂ ಆಗದಿರೋದು ಗ್ಯಾರಂಟೆಡ್ ಅಂತಲೂ ಹೇಳ್ತಾರೆ, ಅದು ಇದೆ. ಇವ್ರ ಹತ್ರ ಬ್ಯಾಂಗಲ್ಸ್ ಡೈಲಿ ವೇರ್ಗೆ 500ಗೆ ಒಂದು ಪೇರ್ ಇರೋದು. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಇದೆಯಲ್ಲ ಪ್ಲೇನು, ತುಂಬ ಚೆನ್ನಾಗಿದ್ದು, ತೊಗೊಳ್ಳೋಣ ಅಂತ ಕೇಳಿದೆ. 500 ಅಂತ ಹೇಳಿದ್ರು. ಅದಾದ ತಕ್ಷಣ ಇಲ್ಲಿ ಬಂದರೆ ಎಲ್ಲ ಡೆಕೋರೇಟಿವ್ ಪರ್ಪಸ್ಗೆ ಹೋಮ್ ಮೇಡ್, ಇಲ್ಲ ಆಲ್ಮೋಸ್ಟ್ ಎಲ್ಲ ಹ್ಯಾಂಡ್ ಮೇಡ್, ಹೋಮ್ ಮೇಡ್ ಅವೇ ಸಿಗೋದು ನಿಮಗೆ. ಇಲ್ಲ ಹೆಣ್ಮಕ್ಳೇ ಅವರೇ ರೆಡಿ ಮಾಡಿ ಮನೆಯಿಂದ ತೊಗೊಬಂದಿರೋಂಥ ವಸ್ತುಗಳು. ಈ ರೀತಿ ಡೆಕೋರೇಷನ್ಗೂ ಕೂಡ ನೀವು ತೊಗೋಬೋದು. ಆ್ಯಂಡ್ ಇವ್ರ ಹತ್ರ ನಿಮಗೆ ಯಾವ ನೇಮಲ್ಲಿ ಕೀ ಬಂಚ್ ಬೇಕೋ ಅದನ್ನು ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಅವ್ರ ಮನೇಲಿರೋ ನಿಮ್ಮಲ್ಲಿರೋ ಫ್ಲವರ್ಸ್ಗಳನ್ನ ಹಾಕಿ ಈ ರೀತಿ ಕೀ ಬಂಚ್ಗಳನ್ನ ಮಾಡಿಸ್ಕೋಬೋದು. ಓಕೆನಾ, ಆ ರೀತಿಯೂ ಇದೆ, ಹೋದಾಗ ನೋಡಿ. ಇನ್ನು ಇಲ್ಲಿ ಫ್ಲ್ಯಾಟ್ 1250ಇಂದಲೇ ಸ್ಟಾರ್ಟ್ ಅಂತಲೇ ಇದೆ. ತುಂಬ ಚೆನ್ನಾಗಿದ್ದಾವೆ ಬಟ್ಟೆಗಳಂತೂ. ಬಟ್ಟೆಗಳ ಕ್ವಾಲಿಟಿ ಬಗ್ಗೆ ಎರಡನೇ ಮಾತೇ ಇಲ್ಲ. ಕ್ವಾಲಿಟಿನಲ್ಲಿ ಮಾತ್ರ ಮಸ್ತ್ ಇದ್ದಾವೆ. ಪ್ರೈಸು ನೀವು ನೋಡಿ, ನಿಮಗೆ ಯಾವ ಪ್ರೈಸಲ್ಲಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ನೀವೇ. ನೆಕ್ಸ್ಟು ಮತ್ತೊಂದು ಒಡವೆ ಸ್ಟಾಲ್. ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಸ್ಟಾಲ್ಗಳಿದ್ದಾವೆ. ನೀವು ಒಬ್ಬರೇ ಹೋಗಬೇಡಿ, ಡೆಫಿನೆಟ್ಲಿ ಬೇಜಾರಾಗ್ಬಿಡುತ್ತೆ ನಡೆದು.
ಫ್ರೆಂಡ್ಸ್ ಕರ್ಕೊಂಡೋಗಿ ಅಥವಾ ಫ್ಯಾಮಿಲಿಲಿ ಯಾರಾದರೂ ಕರ್ಕೊಂಡೋಗಿ ಆವಾಗ ಮಾತಾಡಿಕೊಂಡು ನೋಡಿಕೊಂಡು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಒಬ್ಬರು ಹೆಲ್ಪ್ ಕೂಡ ಇರುತ್ತೆ. ಇನ್ನು ಇಲ್ಲೆಲ್ಲ ಕಾಟನ್ ಸ್ಯಾರಿಗಳು, ಈ ಸ್ಟಾಲ್ ಪೂರ್ತಿ ಕಾಟನ್ ಸ್ಯಾರಿಗಳಿದ್ದಾವೆ. ಟಿಶ್ಯೂ ಕಾಟನ್ ಇರ್ಬೋದು, ಪ್ಯೂರ್ ಕಾಟನ್ ಇರ್ಬೋದು, ಸುಮಾರು ವೆರೈಟೀಸ್ ಇವ್ರು ಹೇಳಿದ್ರು. ಇವತ್ತು 800ಇಂದ ಅಪ್ ಟು 15,000ವರೆಗೇನೋ ಸ್ಯಾರೀಸ್ ಇದೆಯಂತೆ. ಸ್ಟಾರ್ಟಿಂಗ್ ಬಂದು 800 899 ಅಂತ ಅನಿಸುತ್ತೆ. ಬಟ್ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ನಾನು ನೋಡಿದೆ ಆ ಸೀರೆಗಳು ಮುಟ್ಟಿ ನೋಡಿದಾಗ ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತು. ಕ್ವಾಲಿಟಿಗೆ ತಕ್ಕಂಗೆ ಪ್ರೈಸಸ್ಸು ಕೂಡ ಇದೆ ಆಯಿತಾ. ಇದೆ ಎಲ್ಲಿ ಹೆಂಗೆ ಮಾಡಿದಾರಲ್ಲ ಅದೆಲ್ಲ 899. ಸೊ ಹೋದಾಗ ಇವ್ರ ಸ್ಟಾಲ್ ಕೂಡ ವಿಸಿಟ್ ಮಾಡಿ ಅದಾದಮೇಲೆ ನೆಕ್ಸ್ಟು ಬೆಡ್ ಸ್ಪ್ರೆಡ್ಗಳಿದ್ದಾವೆ. ಈ ಥರ ಟೇಬಲ್ ಮೇಲೆ ಡಿಸೈನಾಗಿ ಹಾಕುವಂಥ ಡಿಸೈನ್ ಕ್ಲಾತ್ ಏನೋ ಬರುತ್ತಲ್ಲ ಅದಿದೆ. ಇವರು ಬಂದು ಸ್ಯಾರಿಗಳನ್ನ ನಿಮ್ಮ ಹಳೆ ಸೀರೆಗಳನ್ನ ನಿಮ್ಮ ಹತ್ರ ತೊಗೊಳ್ಳೋದು ಆಯಿತಾ. ಇವ್ರ ಹತ್ರ 2,000ದಿಂದ 25,000ರಿಂದ 30,000 ಒಳಗಡೆ ಅದು ಯಾವ ರೀತಿಯ ಜರಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ದುಡ್ಡನ್ನ ಕೊಡ್ತಾರೆ. ಅವರು ಸ್ಟಾಲ್ ಕೂಡ ಇದೆ. ಅದಾದಮೇಲೆ ಇಲ್ಲಿ ಒಬ್ಬರು ಚೆನ್ನಾಗಿ ಹಾಕಿದ್ರು ಸ್ಟಾಲ್. ಆ್ಯಕ್ಚುಲಿ ಅವ್ರು ಇಲ್ವಲ್ಲ ಅನ್ಕೋತಾ ಇದ್ದೆ, ಬಟ್ ಅವ್ರು ಊಟಕ್ಕೆ ಹೋಗಿದ್ರು, ಊಟ ಮಾಡ್ತಾಯಿದ್ರು ಪಾಪ ಕೆಳಗಡೆ ಕೂತ್ಕೊಂಡು. ಅದು ಸ್ಟಾಲ್ ಚೆನ್ನಾಗಿತ್ತು. ಇನ್ನು ಇಲ್ಲಿ ನಿಮಗೆ ನೈಟಿಗಳೆಲ್ಲ ಸಿಗುತ್ತೆ. ನೈಟಿ, ಬೆಡ್ ಸ್ಪ್ರೆಡ್ಡು, ಬ್ಯಾಗು ಪ್ರತಿಯೊಂದೂ ಈ ಸ್ಟಾಲಲ್ಲಿ ನೀವು ನೋಡ್ಬೋದು. ಚೆನ್ನಾಗಿತ್ತು. ಆಮೇಲೆ ಬ್ಯಾಗ್ ಇದ್ದಾವೆ, ಈ ಥರ ಪರ್ಸ್ ಮತ್ತು ಬ್ಯಾಗ್ ಎರಡೂ ಇದೆ. ಅದಾದಮೇಲೆ ನೆಕ್ಸ್ಟು ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರರ್ ಅಂತೆ, ವೀವರ್ಸ್ ಅಂತೆ ಇವರು. ಸೊ ಇವ್ರ ಹತ್ರ ಪ್ಯೂರ್ ಇದಿರುತ್ತೇನಪ್ಪ ರೇಷ್ಮೆ ಸೀರೆಗಳು ಎಲ್ಲ GSMಲ್ಲೂ ಇದೆ ಅಂತ ಹೇಳಿದ್ರು. ಸೊ ಡೆಫಿನೆಟ್ಲಿ ಇವ್ರ ಸ್ಟಾಲ್ನು ಕೂಡ ವಿಸಿಟ್ ಮಾಡಿ. ವೈಕುಂಠ ಸಿಲ್ಕ್ ಅಂತ ಅಂದ್ಬಿಟ್ಟು ಇವ್ರ ಹತ್ರ ಬ್ಯಾಗ್ಸ್ಗಳು ಕೂಡ ಇದ್ದಾವೆ. ಚೆನ್ನಾಗಿತ್ತು, ಅವ್ರದ್ದು ಕ್ವಾಲಿಟಿ ಚೆನ್ನಾಗಿತ್ತು. ನನಗೆ ಸೀರೆಗಳು ತುಂಬ ಇಷ್ಟ ಆಯಿತು. ನಾನು ಹೇಳಿದೆ ಸುಮಾರು ಎಕ್ಸ್ಪೋಗಳಲ್ಲಿ ನೋಡಿದ್ದೀನಿ, ಬಟ್ ಕ್ವಾಲಿಟಿ ಅಂತೂ ಸೂಪರಾಗಿದೆ. ವೆಯ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ಮತ್ತೆ ಜ್ಯುವೆಲರಿ ಆ್ಯಂಡ್ ಬಟ್ಟೆ ಅಂದರೆ ಸೀರೆಗಳು ಇರೋದೇ ಸ್ಟಾಲ್ ನೆಕ್ಸ್ಟು ಕೂಡ ಕಂಟಿನ್ಯೂಷನ್ ಆಗ್ತಾನೇ ಇದೆ. ನೋಡ್ತಾ ಇರಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲೂ ತುಂಬ ಚೆನ್ನಾಗಿರೋ ಒಂದು ಸ್ಟಾಲ್ಗಳಿದ್ದಾವೆ. ಇಲ್ಲಿ ಒಂದು ಬ್ಲೂ ಕಲರ್ದು ನೋಡಿದ್ರೆ ಅಲ್ವಾ, ಅವಾಗಲೇ ಸ್ವಲ್ಪ ವಿಡಿಯೋನ ಹಿಂದೆ ತೊಗೊಂಡೋಗು ನೋಡಿ. ಅದು ತುಂಬ ಚೆನ್ನಾಗಿತ್ತು ಟಾಪು. ಅದನ್ನು ಅವರು 1,500 ಹೇಳಿದ್ರು ಸಿಂಗಲ್ ಟಾಪ್. ಅದು ಹೇಳ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಇನ್ನು ಇಲ್ಲಿ ಕೂಡ ನಿಮಗೆ ಬ್ರೆಡ್ ಸ್ಪ್ರೆಡ್ ಎಲ್ಲ ಸಿಗುತ್ತೆ. ಇನ್ನು ಕೆಳಗಡೆ ಈ ಊಟದ್ದೆಲ್ಲ ಹಾಲ್ ಇರುತ್ತಲ್ಲ, ಅಲ್ಲೂ ಕೂಡ ಒಂದಷ್ಟು ಸ್ಟಾಲ್ಗಳಿದ್ದಾವೆ. ಎಷ್ಟೋ ಜನಕ್ಕೆ ಇಲ್ಲಿ ಗೊತ್ತಿಲ್ಲ, ಅಲ್ಲಿರೋಷ್ಟು ಕ್ರೌಡ್ ಇಲ್ಲಿಲ್ಲ, ಓಕೆನಾ. ಸೊ ಅಲ್ಲೂ ಹೋಗಿ ನೋಡಿ. ಇಲ್ಲೂ ಬಜೆಟ್ ಫ್ರೆಂಡ್ಲಿ ನಿಮಗೆ ಸೀರೆಗಳ ಸಿಗುತ್ತೆ. ಇವೆಲ್ಲ 1000ಗೆ 2 ಸೀರೆಗಳಂತೆ. ಚೆನ್ನಾಗಿದೆ ಕ್ವಾಲಿಟಿ ಆ್ಯಕ್ಚುಲಾಗಿ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಬೇಕು ಅಂದರೆ ಕೆಳಗಡೆನೂ ಸಿಗುತ್ತೆ, ಹೋಗಿ ನೋಡಿ. ಆಮೇಲೆ ಗಜ್ಜಿ ಸಿಲ್ಕ್ ಸ್ಯಾರೀಸು ಇದು ಸಿಗುತ್ತಂತೆ. ಅದ್ರ ಜೊತೆಗೆ ಇನ್ನೂ ಆಫರ್ ಇಟ್ಟಿದ್ದಾರೆ. 1,399ಗೆ 2 ಸೀರೆ, ಆ ರೀತಿ ಆಫರ್ ಕೂಡ ಇದೆ. ಇನ್ನು 4,000 ಮೇಲೆ ಯಾರು ಸೆಲೆಕ್ಟ್ ಮಾಡ್ತೀರಾ ಅವರಿಗೆ ಒಂದು ಇಮಿಟೇಷನ್ ಜ್ಯುವೆಲರಿ ಅಂದರೆ ಬಳೆಗಳು ಸಿಗುತ್ತಂತೆ. ಈ ಥರ ಬಳೆಗಳು ಕೂಡ ಗಿಫ್ಟಾಗಿ ಕೊಡ್ತಾರೆ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ಹೋಗಿರ್ತೀರ ನನ್ನ ಸಬ್ಸ್ಕ್ರೈಬರ್ಸು ಅವರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇದೆ ಹೇಳಿದ್ದಾರೆ. ಡೆಫಿನೆಟ್ಲಿ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅವ್ರಿಗೆ ತೋರಿಸಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ನೀವು ಪಡಿಬಹುದು ಆಯಿತಾ. ಇನ್ನು ಇದು ಹೋಮ್ ಮೇಡ್ ಲಡ್ಡುಗಳು, ಆಮೇಲೆ ಇನ್ನೂ ಏನೇನೋ ವೆರೈಟೀಸ್ ಹೇಳಿದ್ರಪ್ಪ. ನನಗೆ ನಿಜವಾಗ್ಲೂ ಅದು ಹೆಸ್ರು ಹೇಳೋಕ್ಕೆ ಬರೋದಿಲ್ಲ. ಲಡ್ಡುಗಳು ಮಾತ್ರ ನನಗೆ ಅರ್ಥ ಆಗಿದ್ದು. ಇನ್ನೂ ಏನೇನೋ ಇವಾಗ ಟ್ರೆಂಡಲ್ಲಿರ್ತಕ್ಕಂಥ ಕೇಕ್ಗಳು ಆ ಥರದ್ದೆಲ್ಲ ಹೇಳಿದ್ರು. ಡೆಫಿನೆಟ್ಲಿ ನೀವು ಹೋದಾಗ ಇದ್ರ ಬಗ್ಗೆ ನೀವು ಕೇಳಿ ತೊಗೊಳ್ಳಿ. ಆ್ಯಂಡ್ ಪ್ರೈಸಸ್ ಕೂಡ ಅಲ್ಲೇ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನನಗೂ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ಆ್ಯಂಡ್ ಇದು ನಾಳೆ ಮಾತ್ರ ಇರೋದು. ನಾಳೆ 10:30ಯಿಂದ ರಾತ್ರಿ 9 ಗಂಟೆವರೆಗೂ ಈ ಒಂದು ಎಕ್ಸ್ಪೋ ಇರುತ್ತೆ. ಮಿಸ್ ಮಾಡದೆ ಜಯಮ್ಮ ಗೋವಿಂದೇಗೌಡ ಚೌಟ್ರಿಗೆ ವಿಸಿಟ್ ಮಾಡಿ. ಅದಾದಮೇಲೆ ಇವರೊಬ್ಬರು ಬೇರೆ ಸೈಡವರು, ಇವ್ರಿಗೆ ಅಷ್ಟು ಕನ್ನಡ ಬರೋಲ್ಲ ಅಂದರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತಾರೆ. ತುಂಬ ಒಳ್ಳೊಳ್ಳೆ ಪಿಕಲ್ಸ್ ನಾವು ನೋಡೇ ಇಲ್ಲ. ಪೈನಾಪಲ್ದು, ಆ್ಯಪಲ್ದು ಈ ಥರದ್ದೆಲ್ಲ ಉಪ್ಪಿನಕಾಯಿಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಗಾರ್ಲಿಕ್ಕು ಮತ್ತು ನಿಂಬೆಹಣ್ಣು ಈ ಥರದ್ದೆಲ್ಲನೂ ಇದೆ. ಬಟ್ ನಾನು ಪೈನಾಪಲ್ ತೊಗೊಂಡೆ, ಸಕ್ಕತ್ತಾಗಿತ್ತು ಟೇಸ್ಟು. ಚಪಾತಿಗೆ ನೆಕ್ಸ್ಟು ಬ್ರೆಡ್ಗೆ ಎಲ್ಲ ಹಾಕ್ಕೊಂಡು ತಿನ್ನುವಂಥದ್ದು ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಇವ್ರ ಹತ್ರ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಸಿಗುತ್ತೆ. ಅವ್ರು ಹೇಳುವಾಗಲೇ ಗೊತ್ತಾಯಿತು ಅವರ ವಸ್ತುಗಳ ಬಗ್ಗೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಮೇಡಮ್, ಫಾಲೋ ಮಾಡಿ. ಅದರಲ್ಲಿ ನೋಡಿ ನಮ್ಮದು ಪ್ರಾಡಕ್ಟ್ಗಳೆಲ್ಲ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಪ್ರಾಡಕ್ಟ್ಸ್. ಟೇಸ್ಟ್ಗೂ ಕೂಡ ಕೊಡ್ತಾರೆ, ಆಮೇಲೆ ಬೈ ಮಾಡ್ಬೋದು ನೀವು. ಇಷ್ಟ ಆಯ್ತು ನನಗೆ. ನಾನಂತೂ
ಎಲ್ಲ ವೆರೈಟೀಸು ಟೇಸ್ಟ್ ಮಾಡಿದ್ದೀನಿ. ಉಪ್ಪಿನಕಾಯಿನೂ ಒಂದು 4-5 ಟೇಸ್ಟ್ ಮಾಡಿದೆ. ಎಲ್ಲವೂ ಚೆನ್ನಾಗಿತ್ತು. ಆ್ಯಂಡ್ ಈ ಡೈಜೆಷನ್ ಪ್ರಾಬ್ಲಮ್ಗೆ ಆ ಥರದಕ್ಕೆಲ್ಲ ಇವರು ಒಂದು ಲಿಕ್ವಿಡ್ಗಳ ಥರ ಕೂಡ ಮಾಡಿದರೆ, ಅದು ಸಿಗುತ್ತೆ, ಹೋದಾಗ ವಿಚಾರಿಸಿ ತಗೊಳ್ಳಿ. ಇದು ಯಾರೋ ಸ್ಟೂಡೆಂಟು ಇಲ್ವಾಲದಲ್ಲಿ ಯಾವುದೋ ಒಂದು ಕಾಲೇಜ್ ಬರುತ್ತಂತೆ, ಕಲ್ಚರ್ಗೆ ಸಂಬಂಧಪಟ್ಟಿದ್ದು. ಅವರು ಒಂದು ಸ್ಟಾಲ್ ಇಟ್ಟಿದ್ದಾರೆ. ಇಲ್ಲಿ ಅವನೇನು ಕೊಡ್ತಿದ್ದಾನೆ, ಇದು ಲೋಷನ್ ಆಯಿತಾ. ಈ ಲೋಷನ್ ಮಾಡಿರೋದು ಈಗ ಜೇನುತುಪ್ಪನ ತೆಗೆದಾದ್ಮೇಲೆ ಜೇನು ಕಟ್ಟಿರ್ತದಲ್ಲ, ಅಲ್ಲಿ ಉಳ್ಕೊಳ್ಳೋಂಥ ವ್ಯಾಕ್ಸಲ್ಲಿ ಮಾಡಿರ್ತಕ್ಕಂಥ ಲೋಷನ್ ಅಂತ ಇದು. ನೋಡಿ ಮೇಡಮ್ ಅಂತ ತೋರಿಸ್ತಾ ಇದ್ದ. ಅದಾದಮೇಲೆ ಸೀಡ್ಸ್ಗಳಿದ್ದಾವೆ, ತರಕಾರಿದೆಲ್ಲ. ನೆಕ್ಸ್ಟು ಈ ಥರ ರಿಯಲ್ ಗಿಡಗಳಿದ್ದಾವೆ ಆಯಿತಾ. ಬೇಕಿದ್ದವರು ಅದನ್ನು ಪರ್ಚೇಸ್ ಮಾಡ್ಬೋದು. ಇನ್ನು ಪಕ್ಕದಲ್ಲಿ ಒಬ್ಬರು ಈ ಥರ ಬಾಟ್ಲುಗಳಿಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅದನ್ನು ಮಾರ್ತಾಯಿದ್ರು. ಜೊತೆಗೆ ಇರೋ ಥರ ಲೈಟಿಂಗ್ಸ್ಗಳು ಕೂಡ ಇತ್ತು. ನಿಮ್ಮ ಡೆಕೋರೇಷನ್ಗೆ ಅಂತ ಬೇಕಿದ್ರೆ ತೊಗೋಬೋದು. ಇನ್ನು ಇದು ಬಂದರೆ ಟೆರಕೋಟಾ ಜ್ಯುವೆಲರಿ ಬರುತ್ತಲ್ಲ, ಅಂದರೆ ಮಣ್ಣಿಂದು, ಅದು ತುಂಬಾ ಚೆನ್ನಾಗಿದ್ದಾವೆ. ಇವ್ರ ಹತ್ರ 50 ರೂಪಾಯಿಂದ 2,000-2,500ವರೆಗೂ ಜ್ಯುವೆಲರಿ ಸಿಗುತ್ತೆ. ಇದೆಲ್ಲ ಓಲೆಗಳು 50 ರೂಪಾಯಿ ಅಂತೆ. ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಹೋದಾಗ ಈ ಸ್ಟಾಲ್ ಕೂಡ ವಿಸಿಟ್ ಮಾಡಿ. ಇದು ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ಪೇಂಟ್ ಮಾಡಿರೋದು ಜ್ಯುವೆಲರಿ ಅಂತೆ. ಈ ಥರದ್ದೆಲ್ಲ ತಗೊಳ್ಳಿ, ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಇದು ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗಿದ್ದು, ಈಗೆಲ್ಲ ಪ್ಲ್ಯಾಸ್ಟಿಕ್ನ ಜಾಸ್ತಿ ಉಪಯೋಗಿಸ್ತೀವಿ. ಅದರಲ್ಲಿ ಎಕೋ ಪ್ಯಾಕ್ಟ್ ಅಂತ, ಅಂದರೆ ಇದೆಲ್ಲ ಒಂದಿಷ್ಟು ದಿನಗಳ ಆದಮೇಲೆ ಭೂಮಿನಲ್ಲಿ ಅದು ಕೊಳಿತಾ ಹೋಗುತ್ತೆ, ಆ ರೀತಿಯ ಪ್ಲ್ಯಾಸ್ಟಿಕ್ ಅಂತ ಹೇಳಿದ್ರು. ಆ ಕಾನ್ಸೆಪ್ಟ್ ನಂಗೆ ಭಾಳ ಇಷ್ಟ ಆಯಿತು. ಇನ್ನು ಹಿಮಾಲಯದವರು ಕೂಡ ಒಂದು ಸ್ಟಾಲ್ ಹಾಕಿದ್ದಾರೆ ಅವರ ಪ್ರಾಡಕ್ಟ್ಗಳ ಬಗ್ಗೆ. ಅದಾದಮೇಲೆ ಇವರು ಇದು ಡೆಕೋರೇಷನ್ ಪರ್ಪಸ್ಗೂ ಇದೆ. ಓಲೆಗಳು, ಬಳೆಗಳು, ಸರಗಳು ಅವು ಕೂಡ ಇದ್ದಾವೆ. ಇವ್ರ ಹತ್ರ ಆ್ಯಂಡ್ ಸೀರೆಗಳು ಕೂಡ ಇದ್ದಾವೆ. ಬ್ಯಾಂಗಲ್ಸು ಇಟ್ಟಿದ್ದಾರೆ. ಜೊತೆಗೆ ತುಂಬ ಚೆನ್ನಾಗಿ ಹಾರಗಳು, ತೋರಣಗಳೆಲ್ಲ ತುಂಬ ಚೆನ್ನಾಗಿದೆ. ಅವರು ಹ್ಯಾಂಡ್ಮೇಡ್ ಅಂತ. ಇದನ್ನು ನೀವು ಕಸ್ಟಮೈಸ್ ಕೂಡ ನಿಮ್ಮನೆ ಬಾಗಿಲಿಗೆ ತಕ್ಕಂಗೆ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಅಂತ ಹೇಳಿದ್ರು. ಯಾವ ಡಿಸೈನಲ್ಲಿ ಹಾರ ಬೇಕು ಅಥವಾ ತೋರಣ ಬೇಕು ಅದನ್ನೆಲ್ಲ ನೀವು ಮಾಡಿಸ್ಕೋಬೋದು ಅಂತ ಹೇಳಿದ್ರು. ಆ್ಯಂಡ್ ನೋಡಿ, ಡೆಕೋರೇಷನ್ಗಳಂತೂ ಸಖತ್ತಾಗಿಟ್ಟಿದ್ದಾರೆ. ನೆಕ್ಸ್ಟ್ ಬರೋ ಹಬ್ಬಗಳಿಗೆಲ್ಲ ಯೂಸ್ ಆಗುತ್ತೆ. ಜೊತೆಗೆ ಬ್ಲೌಸ್ ಪೀಸಸ್ಸು, ಮೆಟೀರಿಯಲ್ಸು ವರ್ಕ್ ಆಗಿರೋದು ಆಯಿತಾ. ಮೆಷಿನ್ ವರ್ಕ್, ಹ್ಯಾಂಡ್ ವರ್ಕ್ ಎಲ್ಲ ಆಗಿರೋದನ್ನು ಕೂಡ ಇರೋ ಹತ್ರ ಸಿಗುತ್ತೆ. ವಿಸಿಟ್ ಮಾಡಿದಾಗ ನೋಡಿ. ಆ್ಯಂಡ್ ಇಲ್ಲೂ ಕೂಡ ಬೈ 1 get 1 ಆಫರಲ್ಲಿ ಸೀರೆಗಳಿದ್ದಾವೆ. ಸೊ ಅದಕ್ಕೆ ನೀವು ಈ ಊಟದ ಹಾಲಲ್ಲಿ ಮಾಡಿರೋ ಸ್ಟಾಲ್ಗಳನ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತ ಹೇಳ್ತಿರೋದು. ಜೊತೆಗೆ ಏನಪ್ಪ ಸುಮ್ಮನೆ ಮಾತಾಡ್ತಿದ್ದಾಳೆ ಅಂತ ಕೇಳಿಸ್ಕೊತಿದ್ದೀರಾ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರು ಬಂದು ಸರ್ ಏಷ್ಯನ್ ಎಕ್ಸ್ಪೋ ಇತ್ತಲ್ಲ, ಅಲ್ಲಿ ಕೂಡ ಸ್ಟಾಲ್ ಹಾಕಿದ್ರು. ಅವರು ಇಲ್ಲೂ ಕೂಡ ಸ್ಟಾಲ್ ಹಾಕಿದ್ದಾರೆ. ಅವರನ್ನು ಮಾತಾಡಿಸಿ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ, ಇದು 52ನೇ ಸ್ಟಾಲು. ಅಲ್ಲೂ ಕೂಡ ಗಿಡಗಳಿಗೆ ಬೇಕಾಗಿರೋ ಕಾಂಪೋಸ್ಟ್ದು ಇಟ್ಟಿದ್ದಾರೆ. ನೆಕ್ಸ್ಟ್ ಇದು ತುಂಬ ಚೆನ್ನಾಗಿ ಇಷ್ಟ ಆಗಿದ್ದು, ನಾನು ಕೂಡ ಇಲ್ಲೊಂಚೂರು ಶಾಪಿಂಗ್ ಮಾಡಿದೆ ಅಂತ ಪುಟ್ಟದಾಗಿ ತಗೊಂಡೆ. ಇದು ಅವ್ರ ಮಗಳು ಮಾಡೋದಂತೆ. ಅವಳು ಸ್ಪೆಷಲ್ ಚೈಲ್ಡ್ ಆಯಿತಾ. ಅವಳಿಗೆ ಇದನ್ನೆಲ್ಲ ಕಲಿಸಿದ್ದಾರೆ. ಸೊ ಅವಳು ರೆಡಿ ಮಾಡ್ತಾಳಂತೆ. ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿದರು. ಈ ಥರ ವಸ್ತುಗಳೆಲ್ಲ ನಿಮಗೆ ಬೇಕು ಅಂದರೆ ಇವಳೇ ಅವ್ರ ಮಗಳು ರಿಧಿ ಅಂದ್ಬಿಟ್ಟು. ಇವಳು ಕೂಡ ಹ್ಯಾಂಡ್ ಎಂಬ್ರಾಯ್ಡ್ರಿ ಮತ್ತು ಈ ಥರ ಕೀ ಬಂಚ್ಗಳೆಲ್ಲ ರೆಡಿ ಮಾಡೋದು ಎಲ್ಲ ಮಾಡ್ತಾಳಂತೆ. ಕೇಳಿ ತುಂಬಾ ಖುಷಿ ಆಯಿತು. ಅವ್ರಿಗೆ ಸ್ವಲ್ಪ ಕನ್ನಡ ಅಷ್ಟು ಬರೋದಿಲ್ಲ, ಬಟ್ ಅಂದರೂ ಮಾತಾಡ್ತಾರೆ. ಈ ಬ್ಲ್ಯಾಕ್ ಕಲರ್ ಕೀ ಬಂಚ್ ಇದೆಲ್ಲ ಲೂಸ್ ಡಿಸೈನು, ಅದನ್ನು ತಗೊಂಡೆ ನಾನು ಆಯಿತಾ. ಇನ್ನು ಪಕ್ಕದಲ್ಲಿರೋ ಸ್ಟಾಲಲ್ಲೂ ಅಷ್ಟೇ ಸ್ವಲ್ಪ ಸ್ಪೆಷಲ್ ಚೈಲ್ಡ್ ಬರ್ತಾರಲ್ಲ ಅವರೆಲ್ಲ ಮಾಡಿರ್ತಕ್ಕಂತಹದ್ದು ಅಂತ ಹೇಳಿದ್ರು. ಇದೆಲ್ಲ ಫ್ರಿಜ್ ಮ್ಯಾಗ್ನೇಟು ಚೆನ್ನಾಗಿದೆ ಅಲ್ಲ. ನಾನೇನೋ ಡೆಕೋರೇಷನ್ಗೆ ಇಟ್ಟಿರೋದು ಅಂದ್ಕೊಂಡೆ. ಫ್ರಿಜ್ ಮ್ಯಾಗ್ನೇಟ್ ಅಂತ ಹೇಳಿದ್ರು. ಆಮೇಲೆ ಅದ್ರ ಫೋಟೋ ಫ್ರೇಮ್ ಆ ಥರದ್ದೇನಾದ್ರು ಫ್ರಿಜ್ಗೆ ಅಥವಾ ಬೀರುಗಳಿಗೆ ಹಾಕಿದ್ರೆ ಅದ್ರ ಮೇಲೆ ಅಂಟಿಸೋವಂಥದ್ದು ಅಂತ ಹೇಳಿದ್ರು. ಇಲ್ಲೂ ಕೂಡ ನಿಮಗೆ ಬ್ಯಾಗ್ಸ್ಗಳೆಲ್ಲ ಸಿಗುತ್ತೆ, ಕಾಟನ್ ಬ್ಯಾಗ್ಸ್ಗಳು. ಅಲ್ಲೇ ಬರೆದ್ಬಿಟ್ಟಿದ್ದಾರೆ ಅವರು ಯಾರು ಮಾಡಿರೋದು ಅಂತ. ನೆಕ್ಸ್ಟು ಸ್ವಲ್ಪ ತಿನ್ನೋದು ಕೂಡ ಆ್ಯಸ್ ಯೂಶ್ವಲ್ ಎಕ್ಸ್ಪೋ ಅಂದಮೇಲೆ ಸಿಗುತ್ತೆ. ಇನ್ನು ಇವರು ಚಕ್ಲಿದು ಪೌಡರ್ ಮಾಡ್ತಾರಂತೆ, ಅಂದರೆ ಚಕ್ಲಿ ಹಿಟ್ಟು ರೆಡಿ ಮಾಡ್ತಾರಂತೆ. ಇವ್ರದ್ದು ಫಸ್ಟ್ ಪ್ರಾಡಕ್ಟ್ ಅಂತ ಇದು. ಅದಕ್ಕೆ ಮಾತಾಡ್ತಾ ಇದ್ದು ತುಂಬ ಜೋಶಲ್ಲಿದ್ದರು. ಸೊ ಅವ್ರನ್ನೇ ಮಾತಾಡಿಸ್ಬಿಡೋಣ ಅಂತ ಮಾತಾಡ್ಸಿದ್ದೀನಿ. ಅವ್ರ ಬಾಯಲ್ಲಿ ಅವ್ರ ಪ್ರಾಡಕ್ಟ್ ಬಗ್ಗೆ ಕೇಳಿ. ಇದು 1 ಇಯರಿಂದ ಆ್ಯಕ್ಚುಲಿ ನಮ್ಮ ಪ್ರಾಡಕ್ಟ್ಸ್ನ ನಾವು ಆನ್ಲೈನ್ ಇನ್ಸ್ಟಾಗ್ರಾಮಲ್ಲಿ ಸೇಲ್ ಮಾಡ್ತಿದ್ದೀವಿ. ಓಕೆ, ಸಾಂಪ್ರದಾಯಿಕ ಚಕ್ಕುಲಿ ಮಿಕ್ಸ್ ಅಂತ ಇದು. ಸೊ 1 ಪ್ಯಾಕೆಟಲ್ಲಿ ಆರಾಮಾಗಿ 60 to 70 ಚಕ್ಕುಲೀಸ್ ಆಗುತ್ತೆ. ಉಡುಪಿ ಸ್ಟೈಲ್ ಅಥೆಂಟಿಕ್ ಫ್ಲೇವರ್ ಚಕ್ಕುಲೀಸ್ ಇದು. ಸೊ ಇದಕ್ಕೆ ಏನೂ ಇಲ್ಲ, ಜಸ್ಟ್ ನಮ್ಮ ಪುಡಿ ಎಲ್ಲ ರೆಡಿ ಇರುತ್ತೆ. ಇದಕ್ಕೆ 60 ಗ್ರಾಮ್ ಬಟರ್ ಜೊತೆ ವಾಟರ್ ಮಿಕ್ಸ್ ಮಾಡಿಕೊಂಡು ಜೀರಾ, ಅಜ್ವೈನ್, ಚಿಲ್ಲಿ ಪೌಡರ್ ಅಥವಾ ಬಿಳಿ ಎಳ್ಳು ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇನ್ಸ್ಟೆಂಟಾಗಿ ನಮ್ಮ ಅಥೆಂಟಿಕ್ ಫುಡ್ನ ನಾವು ಮನೇಲಿ ಈಸಿಯಾಗಿ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ.
ಆ್ಯಂಡ್ ಇಲ್ಲಿಗೆ ಬರೋರಿಗೆ ಆಫರ್ ಇದೆ ಅಂತ ಹೇಳ್ಬಿಡಿ. ಹೌದು, ಆ್ಯಕ್ಚುಲಿ 180 ರುಪೀಸ್ನ 150 ರುಪೀಸ್ಗೆ ಕೊಡ್ತೇವೆ. ಯಾಕಂದರೆ ಇವಾಗ ನಾವು ಆನ್ಲೈನಲ್ಲಿ ಸಹ ಸೇಲ್ ಮಾಡ್ತಿರೋದು 180 ರುಪೀಸ್ಗೆ. ಇಲ್ಲಿ ಮೇಳಕ್ಕೆ ಬರೋದಕ್ಕೋಸ್ಕರ ಅಂತ ಹೇಳಿ ಆಫರಲ್ಲಿ 150 ರುಪೀಸ್ಗೆ ಕೊಡ್ತಾ ಇದ್ದೀವಿ. ಹಾಫ್ ಕೆ ಜಿ ಮತ್ತು 1 ಕೆ ಜಿನ ಬರೀ ಹಾಫ್ ಕೆ ಜಿ ಮಾತ್ರ. ಹಾಫ್ ಕೆ ಜಿ. ಇನ್ನು ಆ್ಯಸ್ ಯೂಶ್ವಲ್ ಕ್ಲಿಪ್ಪು, ಇಯರಿಂಗ್ಸು, ಬಳೆ, ಅದಾದಮೇಲೆ ಬಟ್ಟೆಗಳು, ಇದು ನೆಕ್ಸ್ಟ್ ಸ್ಟಾಲ್ ಕೂಡ ಇತ್ತು. ಈ ಸ್ಟಾಲ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇಲ್ಲಿ ಎಲ್ಲ ರೀತಿಯ ಗಾಜಿನ ಬಳೆಗಳು ಸಿಗುತ್ತೆ. 30 ರೂಪಾಯಿಂದ 200 ರೂಪಾಯಿವರೆಗೆ ಎಲ್ಲ ರೀತಿಯ ಬಳೆಗಳು ಸಿಗುತ್ತೆ. ಮೇಯ್ನಾಗಿ ಹಸಿರು ಗಾಜಿನ ಬಳೆ, ಕಪ್ಪು ಬಳೆ ಪ್ರತಿಯೊಂದು ಸಿಗುತ್ತೆ. ನಂಗೆ ಬಹಳ ಖುಷಿ ಆಯಿತು ಈ ಎಕ್ಸ್ಪೋನಲ್ಲಿ ಇದನ್ನು ಇಷ್ಟೊಂದು ಬಳೆಗಳನ್ನ ನೋಡಿ. ಆವಾಗ ಅವ್ರನ್ನ ಕೇಳಿದೆ, ಅವರು ಮದುವೆ ಸಮಾರಂಭಗಳಿಗೆಲ್ಲ ಬಳೆಶಾಸ್ತ್ರ ಮಾಡಲಿಕ್ಕೆ ಹೋಗ್ತಾರಂತೆ. ಸೊ ಅವ್ರದ್ದು ಒಂದು ಸ್ಟಾಲ್ ಇದೆ. ಅವರ ಒಂದು ಅಡ್ರೆಸ್, ಫೋನ್ ನಂಬರ್ನ ಅವರ ಏನು ಫ್ಲೆಕ್ಸ್ ಹಾಕ್ಕೊಂಡಿದ್ರಲ್ಲ ಅದ್ರದ್ದು ಫೋಟೋ ಹಾಕಿದ್ದೀನಿ. ಡೆಫಿನೆಟ್ಲಿ ನಿಮ್ಗೇನಾದರೂ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆಯಿತಾ. ನಾನಿಲ್ಲಿ ಯಾವುದೇ ದುಡ್ಡು ಇಸ್ಕೊಂಡು ಮಾಡದೇ ಇದ್ರೂ ಪ್ರಮೋಷನ್ನ ನಾನು ಯಾರಿಗೆ ವೀಡಿಯೋ ಮಾಡ್ತಿರ್ತೀನಲ್ಲ, ಸುಮ್ಮನೆ ನನ್ನದೇ ಖುಷಿ ವೀಡಿಯೋ ಮಾಡ್ತಿದ್ದೀನಿ, ಅವ್ರಿಗೂ ಅನುಕೂಲ ಆಗಲಿರೋದಕ್ಕೋಸ್ಕರ ಈ ಥರ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ. ಸೊ ಇವ್ರ ಸ್ಟಾಲ್ನು ಕೂಡ ನೀವು ವಿಸಿಟ್ ಮಾಡಿ, ಓಕೆನಾ. ಇದೇ ಅವರ ಫೋನ್ ನಂಬರ್ ಹಾಕಿದ್ದೀನಿ ನೋಡಿ. ಅದಾದಮೇಲೆ ಇಲ್ಲಿ ಬಂದರೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಇವರು 18 ವರ್ಷ ಮೇಲ್ಪಟ್ಟ ಸ್ಪೆಷಲ್ ಚೈಲ್ಡ್ ಅಥವಾ ವಿಶೇಷ ಮಕ್ಕಳೇನಿರ್ತಾರೆ ಅವರಿಗೆ ಟ್ರೈನ್ ಅಪ್ ಮಾಡಿ ಅವ್ರ ಕೈಲಿಂದ ಮಾಡಿಸಿರ್ತಕ್ಕಂಥ ವಸ್ತುಗಳಂತೆ. ಆಮೇಲೆ ಇವರು ಲಾಸ್ಟಿಗೆ ಸ್ವಲ್ಪ ಟಚ್ ಅಪ್ ಮಾಡ್ತೀವಿ ಮೇಡಮ್, ಅಂದರೆ ಫೈನಲ್ ಟಚ್ ಕೊಡ್ತೀವಿ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಸೊ ಯಾರಾದರೂ ಈ ರೀತಿಯ ಮಕ್ಕಳಿದ್ರೆ ಡೆಫಿನೆಟ್ಲಿ ನಮ್ಮ ಕ್ಲಾಸ್ಗೆ ಸೇರಿಸ್ಬೋದು ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಯಾರಾದ್ರೂ ಈ ರೀತಿ ಮಕ್ಕಳಿದ್ರೆ, ನಿಮಗೆ ಗೊತ್ತಿರೋರಿದ್ದರೆ 18 ವರ್ಷ ಮೇಲ್ಪಟ್ಟಿದ್ರೆ ಖಂಡಿತವಾಗಿ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ವೀಡಿಯೋನ ಮಾಡಿದ್ದೀನಿ, ಹಾಕ್ತೀನಿ ಆ ವಿಡಿಯೋನೂ ಕೂಡ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸುತ್ತಮುತ್ತ ಆ ಥರ ಮಕ್ಕಳಿದ್ರೆ. ಆ್ಯಸ್ ಯೂಶ್ವಲ್ ಸ್ಯಾರಿಗಳು, ಎಲ್ಲ ರೀತಿಯ ಸ್ಯಾರಿಗಳು ಇವ್ರ ಹತ್ರ ಸಿಗುತ್ತೆ. ಹೇಳಿದ್ನಲ್ಲ, ನಮ್ಮ ಸ್ಪೆಷಲ್ ಚೈಲ್ಡ್ ಮಕ್ಕಳು ಏನಿದ್ದಾರೆ ಆ ಮಕ್ಕಳಿಗೆ ಒಂದು ಟ್ರೈನಪ್ ಮಾಡೋದು ಮತ್ತು ಅವ್ರು ಅರ್ನಿಂಗ್ಸ್ ಮಾಡೋ ರೀತಿ ಮಾಡೋದಿದ್ದಿಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ಸಪೋರ್ಟ್ ಮಾಡಬೇಕು ಅಂಥದ್ದಕ್ಕೆ, ಅದನ್ನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಸಪೋರ್ಟ್ ಮಾಡಬೇಕು. ಬಟ್ ಆ ಟ್ರೈನಪ್ ಏನು ಮಾಡ್ತಾರೆ ಅದಕ್ಕೆ ದುಡ್ಡು ಫೀಸ್ ಕಟ್ಟಿಸ್ಕೊತಾರಂತೆ, ಓಕೆನಾ. ಅದೆಷ್ಟು ಏನು ಅಂತ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅದಾದಮೇಲೆ ಬುಕ್ ಸ್ಟೋರ್ ಕೂಡ, ಒಂದು ಬುಕ್ ಸ್ಟಾಲ್ ಕೂಡ ಇದೆ ಇಲ್ಲಿ. ಮಲೆಗಳಲ್ಲಿ ಮದುಮಗಳು, ಕರುಣಾಳು ಬಾ ಬೆಳಕೆ, ಈ ರೀತಿಯ ಕಾದಂಬರಿ ಪುಸ್ತಕಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಚಿಕ್ಕ ಮಕ್ಳಿಗೆ ಬೇಕಾಗಿರೋ ಎಲ್ಲ ಪುಸ್ತಕಗಳು ಸಿಗುತ್ತೆ. ಡೆಫಿನೆಟ್ಲಿ ಈ ಥರದನ್ನು ಶಾಪಿಂಗ್ ಮಾಡಿ. ಚಿಕ್ಕ ಮಕ್ಕಳಿದ್ರೆ ಈ ಥರದ್ದೆಲ್ಲ ಬುಕ್ಗಳು ಕೊಡ್ಸೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಟ್ ನಾನು ಅಬ್ದುಲ್ ಕಲಾಂ ಅವ್ರದ್ದು ಒಂದು ಪುಸ್ತಕ ಕೇಳಿದೆ, ಅದಿರಲಿಲ್ಲ. ನನ್ನ ಮಗಳಿಗೆ ಅವ್ರು ಇಷ್ಟ, ಸೊ ಒಂದು ಬುಕ್ನ ಅವಳಿಗೆ ತೊಗೊಳ್ಳೋಣ ಅಂತ. ಇಲ್ಲ ಮೇಡಮ್ ಖಾಲಿಯಾಗಿದೆ ಅಂತ ಹೇಳಿದ್ರು. ಇನ್ನು ಇಲ್ಲಿ ಕೂಡ ಹೋಮ್ ಮೇಡ್ ಲಡ್ಡು, ನೆಕ್ಸ್ಟು ಒಂದಷ್ಟು ಬಾದಾಮ್ ಪೌಡರ್ ಇರ್ಬೋದು, ಅಥವಾ ಪ್ರೋಟೀನ್ ಪೌಡರ್ ಅಂತೆಲ್ಲ ಹೇಳ್ತೀವಲ್ವ, ಮನೇಲಿ ಯೂಸ್ ಮಾಡೋಂಥ ಪೌಡರ್ ಆ್ಯಂಡ್ ಮನೇಲೇ ಮಾಡಿರ್ತಕ್ಕಂಥದ್ದನ್ನು ಮಾಡ್ತಾರೆ. ಅದನ್ನು ಕೂಡ ನೋಡಿ. ಅದಕ್ಕೆ ಹೇಳಿದ್ದು, ನೀವು ಇನ್ನೊಂದು ಅಂದರೆ ಡೌನ್ ಸ್ಟೇರಲ್ಲಿರ್ತಕ್ಕಂಥ ಈ ಒಂದು ಎಕ್ಸ್ಪೋನಲ್ಲಿ ಇರ್ತಕ್ಕಂಥ ನೆಕ್ಸ್ಟ್ ಭಾಗ ಇದನ್ನು ಮಿಸ್ ಮಾಡ್ಕೊಬಿಡಿ. ಸಾಕಷ್ಟು ಒಳ್ಳೆಯ ಸ್ಟಾಲ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇದು ನಾಳೆ 10:30 ರಾತ್ರಿ 9 ಗಂಟೆ ತನಕ ಮಾತ್ರ ಓನ್ಲಿ. ನಾಳೆ ಒಂದೇ ದಿನ, ಇವತ್ತು ಮುಗ್ದೋಯ್ತು. ನಾಳೆ ಆಮೇಲೆ ಸಂಜೆ ಇಲ್ಲಿ ನಿಮಗೆ ಮ್ಯೂಸಿಕ್ ಏನೋ ನಡೀತದೆ, ಪ್ರೋಗ್ರಾಮ್ಸ್ ನಡೀತದೆ. ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ಇವತ್ತಂತೂ ಆಗೋಗ್ಬಿಟ್ಟಿದೆ ಬಿಡಿ, ನಾಳೆಗಂತೂ ಖಂಡಿತ ಹೋಗಿ ನೋಡಿ, ಓಕೆನಾ. ಎಂಜಾಯ್ ಮಾಡಿ. ಆ್ಯಂಡ್ ಇಲ್ಲಿ ಇದು ಫ್ರೀ ಎಂಟ್ರಿ ಆ್ಯಂಡ್ ಪಾರ್ಕಿಂಗ್ ಎಲ್ಲ ಫ್ರೀ ಇರುತ್ತೆ. ಇನ್ನು ಇವ್ರ ಹತ್ರ ಕೂಡ ನಿಮಗೆ ಟೆರಕೋಟಾ ಜ್ಯುವೆಲರಿ ಸಿಗುತ್ತೆ. 50 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಇಯರಿಂಗ್ಸ್ ಎಲ್ಲ 50 ರೂಪಾಯಿಂದನೇ ಸ್ಟಾರ್ಟ್ ಆಗ್ತದೆ. ಸೊ ಮಣ್ಣಿಂದು ಅಂದಮೇಲೆ ವಿಶೇಷ ಇದ್ದಿರುತ್ತೆ. ಈ ಮಣಿಗಳೆಲ್ಲ ಏನಿದೆ ಅದನ್ನು ಬಿಟ್ಟು ಬೇರೆ ಪೆಂಡೆಂಟ್ ಎಲ್ಲ ಇದೆಯಲ್ಲ, ಅದೆಲ್ಲ ನಿಮಗೆ ಮಣ್ಣಿನಿಂದಲೇ ಮಾಡಿರೋದು. ಈ ನವಿಲ್ ಡಿಸೈನ್ ಇದೆಯಲ್ಲ, ನವಿಲ್ ಡಕ್ ಡಿಸೈನು, ಅದು 200 ರುಪೀಸ್ ಅಂತೆ. ಸೊ ಇದು ಕೂಡ ಅದು ಡಾಲರ್ ಥರ ಏನು ಮಾಡಿದಾರಲ್ಲ ಗುಂಡಿಗೆ, ಅದು ಇದ್ರದ್ದು ಮೇಡಮ್, ಮಣ್ಣಿಂದು. ಇನ್ನುಳಿದೆಲ್ಲ ಸ್ಟೋನ್ಸು ನಾನು ತುಂಬ ಕ್ವಾಲಿಟೆಡ್ ಏನಲ್ಲ, ಮಾಮೂಲಿದೆ ಹಾಕಿದ್ದೀನಿ. ಬಟ್ ಮಣ್ಣಿಗೆ ನಾನು ಗ್ಯಾರಂಟಿ ಅಂತ ಹೇಳಿದ್ರು. ಇನ್ನು ಫಸ್ಟ್ ಅಂತ ಏನಿದೆಯಲ್ಲ ಅದು 500 ರುಪೀಸ್ ಅಂತೆ. ಸಖತ್ತಾಗಿದೆ ಅಲ್ವಾ, ನನಗಂತೂ ಭಾಳ ಇಷ್ಟ ಆಯಿತು, ಭಾಳ ಯುನೀಕಾಗಿತ್ತು. ಇದು ನೋಡಿ 64ನೇ ಸ್ಟಾಲ್. ಎಷ್ಟು ಸ್ಟಾಲ್ಸ್ ಇದ್ದಾವೆ ಅಲ್ವಾ ಇಲ್ಲಂತೂ. ಈ ಥರ ಕ್ಲಿಪ್ಸ್ಗಳು ಕೂಡ ಸಿಗುತ್ತೆ. ಇನ್ನು ಇದು ನಂಗೆ ತುಂಬ ಇಷ್ಟ ಆಗಿದೆ, ಯಾಕಂದರೆ ಇದು ನಮ್ಮ ಊರ ಹತ್ರ ಇರೋದು. ಬಿಳಿಕೆರೆನಲ್ಲಿ ನಮ್ಮ ಹೆಣ್ಮಕ್ಳು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ನ ಸ್ಟಾಲ್ ಇಟ್ಟಿದ್ದಾರೆ. ಇಲ್ಲಿ
ಹುಳ್ಳಿಕಾಳು ಹಪ್ಳ, ನೆಕ್ಸ್ಟು ರಾಗಿ ಹಪ್ಳ, ರಾಗಿ ಮಾಲ್ಟು, ರಾಗಿ ಬಿಸ್ಕೆಟು ಎಲ್ಲನೂ ಮಾಡಿದ್ದಾರೆ. ಸೊ ಅವ್ರನ್ನ ನಾನು ಇಷ್ಟಪಟ್ಟೆ ಪ್ರಮೋಟ್ ಮಾಡ್ತಾಯಿದ್ದೀನಿ, ನಮ್ಮ ಊರಿನವರು ಅಂತ, ನಮ್ಮ ಊರ ಕಡೆಯವರು ಅಂದ್ಬಿಟ್ಟು. ಇನ್ನು ಇದು ಇವರು ಕ್ಲಾಸ್ ಕೂಡ ಮಾಡ್ತಾರಂತೆ, ಆಫ್ಲೈನ್ ಕ್ಲಾಸಸ್ ಮಾಡ್ತಾರಂತೆ ಈ ರೀತಿಯ ವರ್ಕ್ದೆಲ್ಲನೂ. ಬಾಂಧನಿ ವರ್ಕು ಇದೆಲ್ಲ ಹ್ಯಾಂಡ್ ಎಷ್ಟು ಚೆನ್ನಾಗಿದೆ ನೋಡಿ, ಇದಂತೂ ನಾನು ಎಲ್ಲ ಸೂಪರಾಗಿದೆ ಇದಂತೂ ಅಂತ. ಇವರೇ ಮಾಡಿರ್ತಕ್ಕಂಥ ಒಂದು ಏನೇನು ಇದನ್ನು ಒಂದು ಕಲೆ ಇದು ಆಯಿತಾ. ಇದರಲ್ಲಿ ಕೀ ಬಂಚಸ್ ಮಾಡಿದ್ದಾರೆ, ಇನ್ನು ನೆಕ್ಸ್ಟ್ ರಾಖಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಅವು ಏನು ಪ್ರೈಸಸ್ಸು ಅದನ್ನು ಅವ್ರನ್ನೇ ಕೇಳಿ ಹೋದಾಗ ಆಯಿತು, ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ಇನ್ನು ನೆಕ್ಸ್ಟ್ ಈ ಥರ ಸ್ಪೂನ್ಗಳದ್ದು ವುಡನ್ ಸ್ಪೂನ್ಗಳು ಸುಮಾರು ಮರದ ಎಲ್ಲ ಇದೆ ಅಂತ ಹೇಳಿದ್ರು. ಅಂದರೆ ನೀಮು, ನೆಕ್ಸ್ಟು ಹಲಸಿನ ಮರದ್ದು ಇದೆ ಅಂತ ಅನ್ಕೋತೀನಿ. ಈ ಥರ ಸುಮಾರು ಇದೆ. ಮತ್ತು ಅದೇನಪ್ಪ ಮುದ್ದೆ ತೆಗೆದು ಅವೆಲ್ಲವೂ ಇದೆ. ಈ ರೀತಿ ಇಷ್ಟು ಸ್ಟಾಲ್ಗಳಲ್ಲಿದ್ದಾವೆ. ಮಿಸ್ ಮಾಡದೆ ಹೋಗಿ ವಿಸಿಟ್ ಮಾಡಿ. ಇನ್ನು ಹೊರ್ಗಡೆ ಬಂದರೆ ಎಲ್ರಿಗೂ ಇಷ್ಟ ಆಗೋಂಥದ್ದೇನು ಹೇಳಿ, ತಿನ್ನೋದು. ಸೊ ತಿನ್ನೋದಕ್ಕೂ ಆಗ್ತಾನೆ ಇನ್ನೂ ಅರೇಂಜ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಬೇಗ ಹೊರಟಿದ್ರಿಂದ ಇರೋ ಅಷ್ಟನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ ಅಂತ ಕೇಳ್ಕೊಳ್ತಾ, ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಕಮೆಂಟೇ ಮಾಡಲ್ಲ ಯಾರನ್ನೂ, ಕಮೆಂಟ್ ಮಾಡಿದ್ರೆ ಗೊತ್ತಾಗ್ತದೆ ನಿಮಗೆ ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು. ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಫುಡ್ ಅಂತೂ ಸಿಗುತ್ತೆ ನೋಡಿ. ಇದು ಮ್ಯೂಸಿಕ್ ಸ್ಫೂರ್ತಿ ಉತ್ಸವ ಅಂದ್ಬಿಟ್ಟು ಇವ್ರು ನಡೆಸ್ತಾ ಇರೋವಂಥ ಇವೆಂಟು. ಇವ್ರು ನೈಟು ಮ್ಯೂಸಿಕ್ ಕೂಡ ಇಟ್ಟಿದ್ದಾರೆ. ಹೋದಾಗ ಆದಷ್ಟು ಮೈಸೂರಿನವರೇ ಆಗಿದ್ದರೆ 9 ಗಂಟೆವರೆಗೂ ಆರಾಮಾಗಿದ್ದು ಇದನ್ನು ಕೂಡ ನೋಡಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಸಿಗ್ತೀನಿ. ಇನ್ನೂ ಒಂದು ಎಕ್ಸ್ಪೋ ವಿಡಿಯೋ ಇದೆ, ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇವಾಗ ನೋಡಿದ್ರಿ, ಖಂಡಿತ ನಾಳೆ ಫಸ್ಟ್ ಹೋಗಿ ಇದನ್ನು ಮುಗಿಸ್ಕೊಂಡು ಬನ್ನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ, ಅದಕ್ಕೆ ಕಾಯ್ತಾಯಿರಿ ಅಂತ ಹೇಳ್ತಾ ಹೋಗಿ ಬರಲಾ. ಧನ್ಯವಾದಗಳು.